2,80,000 ಹಾಕಿದೆ, ಅಷ್ಟು ದುಡ್ಡು ಪೇ ಮಾಡತ್ ನೋಡಿ. ಜನ ತಿರುಗಿ ನೋಡ್ತಾರೆ. ನೀವು ಕೇಳಿಸ್ಕೊಂತೀರಾ ನೋಡಿ, ಈಗ ಹುಡುಗಿ ತಿರುಗ್ತಾಳೆ. ಎವ್ರಿ ರೌಂಡ್ ಆಫ್ ಮನಿ ಈಸ್ ವರ್ತ್. ಸೌಂಡು, ಲುಕ್ಸ್, ಫೀಲು, ಟಾರ್ಕು, ಮೈಲೇಜ್, ಜನ, ಇದು ಯಾವ್ದು ಬೇಕು ಹೇಳಿ ಎಲ್ಲ ಇದೆ. ವೆಹಿಕಲ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಯು ಕುಡ್ ಎವರ್ ಡೂ ಟು ಯುವರ್ ಸೆಲ್ಫ್. ಮೇನ್ ಪಾಯಿಂಟ್ ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಷ್ಟು ಖರ್ಚಾಗತ್ತೆ ಸರ್ವಿಸಿಗೆ ಹೋದಾಗ? ಜಾವಾ ಶೋರೂಮ್ ಅಲ್ಲಿ ಮಾಡಿಸಿದ್ರೆ ಎಷ್ಟು, ಔಟ್ ಸೈಡ್ ಮಾಡಿಸಿದ್ರೆ ಎಷ್ಟು? ಖಾಲಿ BMW ನೋಡುಗರು ಸೆಕ್ಸಿ ಅದು ಪಿನ್ ಮಾಡಿದೀನಿ ನೋಡುಗರು, ಅಷ್ಟೇ ಹೋಗೋದು, ಇನ್ನೇನು ಇಲ್ಲ. ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ವೆಹಿಕಲ್. ಫಸ್ಟ್ ಓವರ್ ದಿ 2 years ಆಗಿದೆ. ಅಕ್ಕ ಏನಕ್ಕ ಮಾಡ್ತಿದ್ಯಾ? ಇವು ಕಾಲು ಈ ತರ ಯಾರೋ ಒಬ್ಬ ZX10R Z900 6 ಲಕ್ಷ 9 ಲಕ್ಷ 10 ಲಕ್ಷದ ಗಾಡಿಗಳೆಲ್ಲ ಓಡಿಸೋ ತರ ಫೀಲ್ ಕೊಡುತ್ತೆ. ಜನ ತಿರುಗಿ ನೋಡ್ತಾರೆ. ಕಾಪ್ಸ್, ಎಸ್, ಸ್ವಲ್ಪ ಪೊಲೀಸ್ ಅವರಿಗೆ ತಿಕಾ ಉರಿಯುತ್ತೆ. ಏನು ವಿಶೇಷ ಈ ಗಾಡಿಲಿ ಯಾರ್ದಲ್ಲಿ ಇರ್ದಲ್ಲೇ ಇರೋದು ಅಂತದೇನು ಮಹಾ ಅನ್ನೋ ತರ ಆದ್ರೆ ಬಿಟ್ರಲ್ಲ, ಇದೇ ಗಾಡಿ ಅಲ್ಲ ಐತಲ್ಲ, ಅದೇ ಮಾಮ ಲೊಡಕ್ಕೆ ಬಲ್ ಸೆಕ್ಸಿ ಗಾಡಿ. ನಂಗಿದ್ರೆ ಡಿಸ್ಅಡ್ವಾಂಟೇಜೇ ಇಲ್ವಾ? ನಂಗಿದ್ರೆ ಮಾಸ್ಟರ್ ಪೀಸಾ? ಇಲ್ಲ. Great. Everywhere people are roaming around. I want rest to concentrate for God's sake. ಒಂದೆರಡು ನಿಮಿಷ ಪಾಸು. ಎಲ್ಲ ನೋಡೋದಿಲ್ಲ ಜನ. ಓಡಿಸ್ತೀಯ ಅಲ್ಲೇ? ಅಣ್ಣ, ನಾನು ಒಂದು ಸ್ಪಾಟ್ ಹುಡ್ಕಕ್ಕೋಸ್ಕರ ತಿರುಗುತ್ತಾ ಇದ್ದೀನಲ್ಲ, ರೋಡು ಎಲ್ಲೋ ಯಾವ್ದು ರೋಡ್ ಖಾಲಿ ಇರೋದು. BMW ನೋಡುಗರು ಸೆಕ್ಸಿ ಅದು. ಸೆಕ್ಸಿ ಗಾಡಿ ಏನೋ ಕಾಣಿಸ್ತೈತಲ್ಲ ವಿಡಿಯೋ ಮಾಡಕ್ ಹೋದಾಗ. ನಾನು ಇವತ್ತು ರಿವ್ಯೂ ಮಾಡೋದು ಬಿಟ್ಟಿನೆಲ್ಲ ಆಗ್ತಾ ಇದೆ. ಅಯ್ಯೋ, ಎಲ್ಲಾದ್ರೂ ಹ್ಯಾಪಿ ಕಪಲ್ ಮಾತ್ರ ಬಿಡಲ್ಲ. ಗಾಂಡು ಇಲ್ಲೇ ಮಾಡ. ಬರ್ದಿಟ್ಕೊಂಡ ಲಿಟ್ರಲ್ ಆಗಿ ನಾನು ಕ್ಲಾಸಲ್ಲಿ ಕೂತ್ಕೊಂಡು ಇದು ಮಾಡ್ತಾ ಇದ್ದೀನಿ, ಏನೇನು ರಿವ್ಯೂಲ್ ಮಾತಾಡಬೇಕು ಅನ್ನೋ ಪಾಯಿಂಟ್ಸ್ ಎಲ್ಲ ರಿಕ್ವೈರ್ಸ್ ಮಾಡಿ ಎಲ್ಲ ಮಾಡಿದ್ದೀನಿ. ಸೊ ಗಾಡಿ ಬಗ್ಗೆ ಸ್ಟಾರ್ಟ್ ಮಾಡೋದಾದ್ರೆ, ಇಟ್ಸ್ ಜಾವಾ ಪೆರಾಕ್ ಬಾಬರ್. ಆಸ್ ಯು ಕ್ಯಾನ್ ಸಿ, ಸೆಕ್ಸಿಲಿ ಬಿಲ್ಟ್ ವೆಹಿಕಲ್ಲು. ಸ್ಟಟ್ಸಲ್ಲಿ ಐತೆ, ಜಾಸ್ತಿ ಏನು ಅಂಥದ್ದೇನು ಅಪ್ಡೇಟ್ಸ್ ಏನು ಮಾಡಿಲ್ಲ, ಅದರಿಂದನೇ ಶೋರೂಮಿಂದ ಬರೋದೇ ಹಿಂಗದು. ಸೊ ಅದಾದಮೇಲೆ ಇನ್ನು ಈ ಗಾಡೀಲಿರೋದು
334 cc, ಮ್ಯಾಕ್ಸ್ ಪವರ್ ಬಂದು 30.2 bhp. ನಾನು ನಿಮ್ಗೊಂದು ಫೋಟೋ ಹಾಕ್ತೀನಿ, ಇದು ಆನ್ಲೈನಲ್ಲಿ ಸಿಕ್ಕಿರೋದು. ಈ ರಿವ್ಯೂ ಏನಕ್ಕೆ ನೋಡಬೇಕು, ಏನು ವಿಶೇಷ ಈ ವಿಡಿಯೋಲಿ ಬೇರೆ ವಿಡಿಯೋಕ್ಕಿಂತ ಅನ್ನೋಕ್ಕೆ, ನನ್ನ ಒಪಿನಿಯನ್ನು ಪರ್ಸ್ನಲ್ ಒಪಿನಿಯನ್ನು ಪ್ಲಸ್ಸು ಗಾಡಿದು ಏನು ಕತೆ ಅನ್ನೋದನ್ನು ನಾನು ಹೇಳ್ತಾ ಇರೋದು. ಲಿಟ್ರಲ್ ಆಗಿ ಯಾವುದೋ ಒಂದು ರ್ಯಾಂಡಮ್ ರೋಡಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ವಿಡಿಯೋ ಅಂದರೆ ಯೋಚನೆ ಮಾಡಿ. ಹ್ಯಾಂಡಲ್ ಲಾಕ್ ಮಾಡೋದು ಬೇಡ, ಅದು ಗಾಡಿ ನಿಶಾನ ಆನ್ ಮಾಡೋದು ಬೇಡ. ಗಾಡಿ ಬಗ್ಗೆ ಮಾತಾಡೋದಾದರೆ, ಗಾಡಿ ಎಕ್ಸ್ಟ್ರೀಮ್ಲಿ ಸೆಕ್ಸಿ ವೆಹಿಕಲ್ಲು. ಸುಮ್ಮನೆ ನಿತ್ಕೊಂತೀನಿ ನೋಡೋಣ ಎಷ್ಟು ಜನ ನೋಡ್ತಾರೆ ಗಾಡಿದು ಅಂತ. 1000 ಜನ ತಿರುಗಿ ನೋಡೋ ಥರ ಗಾಡಿ ಇದು. ಯಾರು ಈ ಥರ ಗಾಡಿ ಓಡಿಸ್ತಾ ಇರೋದು ನಾನಂತೂ ಜಾಸ್ತಿ ನೋಡಿಲ್ಲ. ಬುಲೆಟ್ ಒಂದು ರೋಡಿಗೆ ಒಂದೊಂದು ನೋಡಿರ್ಬೋದು ನೀವು, ಬಟ್ ಈ ಥರ ಒಂದು ಗಾಡಿ ಎಲ್ಲೂ ಇಲ್ಲ. ಆ್ಯಂಟಿಕ್ ಪೀಸ್ ಥರ ಒಂಥರ, ಲೈಕ್ ನಿಮ್ಮ ಮನೇಲಿ ಈಗ ರೋಡ್ ಕಿಂಗು ಅಥವಾ ಯಾವ್ದಾದ್ರು ರಾಜದೂತು ಅಥವಾ ಯಾವ್ದಾದ್ರು ಒಂದು ಹಳೇ ಕಾಲದ್ದು ಜಾವ 42 ಏನಾರು ಇತ್ತು ಅಂದರೆ ಅಂತ ಒಂದು ಇದು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಪ್ಲಸ್ಸು ಬೇರೆ ಥರ ಏನೋ ಫ್ಯಾಮಿಲಿ ಲೆಗಸಿ ಥರ ಪಾಸ್ ಡೌನ್ ಮಾಡಬೇಕು ಅಂದರೆ ಗಾಡಿ ಮಾತ್ರ ಸೆಕ್ಸಿ. ಕೆಳಗಡೆಯಿಂದ ವ್ಯೂನ ತೋರಿಸ್ಬಿಡ್ತೀನಿ ನೋಡಿ. ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ವೆಹಿಕಲ್ಲು. ಓಡಿಸೋದಾಗಿರಲಿ, ಫೀಲು ಒಂಥರ 3 lakh rupeesಗೆ 2,85,000 rupeesಗೆ ಬೆಸ್ಟ್ ವೆಹಿಕಲ್ ಅವೈಲಬಲ್ ಅಂತ. ಜಾಸ್ತಿ ಮಾತಾಡಲ್ಲ, ಓಡಿಸ್ಬಿಟ್ಟು ತೋರಿಸ್ತೀನಿ ಬೇಕಿದ್ರೆ. ನಾನು ನನ್ನ ರೂಮಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಬೇಜಾನ್ ವೀಡಿಯೋಸು ಓಡಿಸಿ, ಸ್ವಲ್ಪ ಗಾಡಿನೂ ಕವರ್ ಆಗಲಿ. DB ಕಿಲ್ಲರ್ ಎಲ್ಲ ತೆಗೆದುಬಿಟ್ರೆ ಇದೇ ಸದ್ದು. ಮಾತಾಡ್ತೀನಿ ನಾನು. ಫಸ್ಟು ಈ ಗಾಡಿ ಪರ್ಚೇಸ್ ಆಗಿದ್ದು ನಾನು ಈ ಗಾಡಿ ಪರ್ಚೇಸ್ ಮಾಡಿದ್ದು ಬಂದು 2022 ಗಣಪತಿ ಅವ್ರ ಅಮ್ಮನ ಹೆಸರೇನಪ್ಪ ಮರ್ತಾಯ್ತು, ವರಲಕ್ಷ್ಮಿ ಅಲ್ಲ, ಗಣಪತಿ ಹಬ್ಬದ ದಿವಸ ಇನ್ನು ಗೌರಿ ಹಬ್ಬದ ದಿವಸ ನಾನು ತಗೊಂಡಿದ್ದು. ಸೊ ಅವತ್ತಿನ ದಿವಸ ನಾನು ತಗೊಂಡಾಗ ನನಗೆ ಗಾಡಿ ಫುಲ್ ಆನ್ ರೋಡ್ ಎಲ್ಲ ಇನ್ಶೂರೆನ್ಸು, ಮಣ್ಣು ಮರಿ, ಅದು ಇದು ಏನೇನು ಕಡ್ಡಿ ಎಲ್ಲ ಕೇಳ್ತಾರೆ ದುಡ್ಡು. ಅದಿಷ್ಟು ಪೇ ಮಾಡಿ ಐ ಪೇಡ್ ಅಪ್ರಾಕ್ಸಿಮೇಟ್ಲಿ ಅಂದರೆ ಒಂದು 285,000ಗೆ ಐ ಹ್ಯಾಡ್ ದ ವೆಹಿಕಲ್ ಆನ್ ದಿ ರೋಡ್ ವಿತ್ ಫುಲ್ಲಿ ಎಲ್ಲ ಸೇಮ್ ಇದೇ ಥರ ಇರುತ್ತೆ. ನಿಮಗೆ ಕ್ರ್ಯಾಶ್ ಗಾರ್ಡ್ಸ್ ಬರುತ್ತೆ, ಇಲ್ಲೊಂದು ಕ್ರ್ಯಾಶ್ ಗಾರ್ಡ್ ಬರುತ್ತೆ. ಪ್ಲಸ್ ಜಾಸ್ತಿ ಏನು ಗಾಡಿಯಲ್ಲಿ ಸ್ಪೆಷಲ್ ಏನಿಲ್ಲ. ಜಿಪ್ಸಿ ನೋಡು, ಏನೋ ಸೆಕ್ಸಿ ಗಾಡಿಗಳು ಸಿಗ್ತಾ ಇದ್ದಾವೆ ಇವತ್ತು. ಅದು XUV ಕಲರ್ ನೋಡೋ ಸಾಕೋದಾಗುತ್ತೆ. ಸೊ ಗಾಡಿ ಟಾಪಿಕ್ ಇಂಪಾರ್ಟೆಂಟ್. ಅದಾದ್ಮೇಲೆ ಗಾಡಿ ಮೇಲೆ ತುಂಬಾ ಥರದಂತ ನೀವು ಅಪ್ಡೇಟ್ಸ್ ಮಾಡ್ಸಕ್ ಆಗೋದಿಲ್ಲ. ಎಸ್, ಯು ಹರ್ಡ್ ಇಟ್ ರೈಟ್. ಈ ಗಾಡಿ ಜಾಸ್ತಿ ಅಪ್ಡೇಟ್ ಮಾಡಿಸೋ ಥರ ಆಪ್ಷನ್ಸ್ ಅವ್ರು ಕೊಡಲ್ಲ. ಅಂದರೆ ನೀವು ಇದಕ್ಕೆ ಇನ್ನೇನು ಮಾಡಿಸ್ತೀವಿ ಹೇಳು ಗುರು, ಒಂದು ಸೀಟ್ ಒಂದು ಹಾಕಿಸ್ಬೋದು, ಮಿರರಲ್ಲಿ ಇಲ್ಲಿಂದ ಎಳ್ಕೊಬೋದು. ಲೈಕ್ ಮಿರರ್ ಬರುತ್ತೆ ಗೊತ್ತಾ, ಏನದು ರಾಯಲ್ ಎನ್ಫೀಲ್ಡ್ ಬೇರೆ ಕಾರದ ಆ ಥರ ಗಾಡಿಗಳಲ್ಲೆಲ್ಲ ಬರುತ್ತಲ್ಲ, ಆ ಥರದ್ದು. ಜನ ತಿರುಗಿ ನೋಡೋದು ಮಾತ್ರ ಯಾವತ್ತೂ ನಿಲ್ಲೋದಿಲ್ಲ. ಅಂತ ಸ್ಯಾವೇಜ್ ಗಾಡಿ ಇದು. ದೇರ್ ಈಸ್ ನೋ ಅದರ್ ಪೀಸ್ ಅಂಡ್ ದೇರ್ ವಿಲ್ ಬಿ ನೋ ಅದರ್ ಪೀಸ್. ಇದ್ರ ಥರದ್ದೇ ಅದೊಂದು ತಮ್ಮ ತರ್ತೀನಿ, ಅಣ್ಣ ತರ್ತೀನಿ ಅಂತ ಆಮೇಲೆ ಇವರೆಲ್ಲ ಮಾಡಿದ್ರು. ನಿಜವಾಗ್ಲೂ ಗಾಡಿ ವರ್ತ್ ಫಾರ್ ಮನಿ. 2,85,000ಗೆ ನಿಮ್ಗೆ ಈ ಥರ ಯಾರೋ ಒಬ್ಬ ZX10R, Z900, 6 ಲಕ್ಷ, 9 ಲಕ್ಷ, 10 ಲಕ್ಷದ ಗಾಡಿಗಳೆಲ್ಲ ಓಡಿಸೋ ಥರ ಫೀಲ್ ಕೊಡುತ್ತೆ. ಜನ ತಿರುಗಿ ನೋಡ್ತಾರೆ. ಮತ್ತೆ ಲಾಟ್ಸ್ ಆಫ್ ಇಂಟ್ರಾಕ್ಷನ್ಸ್ ಆಗಿದೆ ನಂದು ಇದರಲ್ಲಿ. ಜನ ಬಂದು ಕೇಳಿದ್ದಾರೆ, ಈ ಥರ ಏನು ಗಾಡಿ ಇದು, ಏನು ಕತೆ, ಏನು ಯಾಕೆ ಈ ಥರ ಎಲ್ಲ ಅಂತ ಒಂಥರ ಕ್ಯೂರಿಯಾಸಿಟಿ ಅನಿಸುತ್ತೆ. ಮತ್ತೆ ರ್ಯಾಂಡಮ್ ಆಗಿ ಸಿಗ್ನಲಲ್ಲಿ ನಿಂತಿರುವುದು ನೀವೇ ನೋಡಿ ಬೇಕಿದ್ರೆ. ನಾನೀಗ ಸಡನ್ ಆಗಿ ತಿರುಗ್ತೀನಿ, ಜನ ನೋಡೋದು ಮಾತ್ರ ಕಮ್ಮಿ ಆಗೋದೇ ಇಲ್ಲ. ಇಟ್ಸ್ ಆಲ್ಮೋಸ್ಟ್ 2 ವರ್ಷ ಆಗಿದೆ. ಸ್ಯಾವೇಜ್ ಗಾಡಿ ಮಾತ್ರ ಬ್ಯೂಟಿಫುಲ್. ಈಗೇನಪ್ಪ ಡಿಫ್ರೆನ್ಸ್ ಇದಕ್ಕೂ ಈ ಬೇರೆ ವಿಡಿಯೋಗಳಿಗೂ ನಿನ್ನ ವಿಡಿಯೋಗೂ ಅನ್ನೋಕ್ಕೆ, ನಾನು ಫ್ರ್ಯಾಂಕ್ಲಿ ನನ್ನ ಫೇರ್ ಒಪಿನಿಯನ್ ಹೇಳ್ತಾ ಇರೋದು. ದಯವಿಟ್ಟು ನಿಮ್ದಾದಂಥ ಪರ್ಸ್ನಲ್ ಒಪಿನಿಯನ್ಸನ್ನೆಲ್ಲ ಹೇಳಬೇಡಿ. ನಿಮ್ಮ ಪರ್ಸ್ನಲ್ ಒಪಿನಿಯನ್ಸು ಐ ಹ್ಯಾವ್ ನೋ ಐಡಿಯಾ. ನಿಮ್ಮಲ್ಲೂ ಯಾರೊಬ್ಬರ ಹತ್ರ ಇರ್ಬೋದು ಈ ಗಾಡಿ. ಸೊ ಇರುಗುರು ನಿಲ್ಲಿಸ್ಬಿಟ್ಟು ಮಾತಾಡೋಣ, ನಂಗೆ ಅವಲ್ಲಿಂದ ಡಿಸ್ಟ್ರಾಕ್ಷನ್ಸ್ ಆಗ್ತದೆ. ಯಾರದಲ್ಲಿ ಇರದಲ್ಲೇ ಇರುವಂಥ ಸ್ಪೆಷಾಲಿಟಿ ಈ ಗಾಡೀಲಿ ಏನು? ಫಸ್ಟ್ ಥಿಂಗ್ ಬಂದು ಗಾಡಿ ಬರೋದೇ ಈ ಬಣ್ಣ, ಬ್ಲ್ಯಾಕು, ಗೋಲ್ಡ್ ಫಿನಿಶು, ಗೋಲ್ಡ್ ಲೈನ್ಸ್, ಈ ಥರ ಒಂದು ಚಿಕ್ಕದು ಎಲ್ಲರೂ ಇಲ್ಲೇ ಎಲ್ಲ. ಹೊಸ ಗಾಡಿ ಈಗಲೂ ಮಾರ್ಕೆಟಲ್ಲಿ ಇದೆ ಇದು, ಬಟ್ ಈ ಥರ ಇಲ್ಲ.
ಬೇಡದಲ್ಲಿ ಇದ್ದಿದ್ದು ಲೋಗೋಗಳು ಕಿತ್ತೋದು ಬೆಜ್ಜಾನು ಜಾವಾ ಪೆರಾಕ್ ಅನ್ನೋ ಒಂದು ಯಾವ್ದೋ ಸ್ಟ್ಯಾಂಪನ್ನ ಕಣ್ ಕಡೆ ಹಾಕ್ಬಿಟ್ಟವನೆ. ಈ ಗಾಡಿಲಿ ಎಡೇ ಕಡೆ ಜಾವಾ ಪೆರಾಕ್ ಬರ್ದಿರೋದು, ಸೈಡು ಗ್ರಿಪ್ಪರ್ ಮೇಲೆ ಒಂದು ಅಷ್ಟೇ. ಮತ್ತೆ ಸೆಕೆಂಡ್ ಥಿಂಗ್ ಬಂದು ಈ ಗಾಡಿದು ಏನು ಡಿಸ್ಕ್ರಿಪ್ಷನ್ ಇದೆ ನಿಮ್ಗೆ ಏನ್ ಬೇಕೀಗ, ಫಾರ್ ಎಕ್ಸಾಂಪಲ್ SCC ಎಷ್ಟು ಟಾರ್ಕ್ ಕೊಡುತ್ತೆ, ಏನ್ ಮೈಲೇಜು, ಏನ್ ಕತೆ ಅದೆಲ್ಲ. ಆದ್ರೆ ಶೋರೂಮ್ ಅವ್ರು ಕ್ಲೇಮ್ ಮಾಡಿದ್ದು 30 ಕೊಡುತ್ತೆ ಸರ್, ಟೆನ್ಷನ್ ಇಲ್ದಲೆ ಓಡಿಸ್ಬೋದು ಅಂತ ಹೇಳಿದ್ರು ಶೋರೂಮ್ ಅವರು. ಆಫ್ಟರ್ 2 years, ನಾನು ರೀಸೆಂಟ್ ಆಗಿ ನನ್ನ ಫೋಟೋ ಇದ್ರಲ್ಲಿ ವಿಡಿಯೋ ಮಾಡಿದಾಗ್ಲೂ ನಾನು ಎಷ್ಟೊಂದ್ ಸತಿ ಅದ್ರೊಳಗಡೆ ಹಾಕಿದ್ದೀನಿ, ಗಾಡಿ ಅಷ್ಟ್ ಕೊಡಲ್ಲ. ಓವರ್ ದಿ ಪೀರಿಯಡ್ ಆಫ್ ಟೈಮ್ ಗಾಡಿ ಬೀಳುತ್ತೆ ಅಂತಾರಲ್ಲ, ಬಟ್ ನನಗ್ ಅನ್ಸಿದ್ದು ಈ ಗಾಡಿ ತುಂಬಾ ಬಿತ್ತು ಅಂತ. ಬಟ್ ನನ್ನ ಯೂಸೇಜು ಡಿಫ್ರೆಂಟ್ ಇದೆ, ಜನ ಗುರಾಯಿಸೋದ್ ಹತ್ರ ನಿಲ್ತಾ ಇಲ್ಲ, ಯೂಸೇಜು ಡಿಫ್ರೆಂಟ್ ಇದೆ. ಪ್ಲಸ್ ಮೋಸ್ಟ್ ಆಫ್ ದಿ ಪೀಪಲ್ ಈ ತರದ್ದೆಲ್ಲ ಮಾಡೋದನ್ನ ನಿಲ್ಲಲ್ಲ. ಆ ಇರಯ್ಯ, ನನ್ಗೂ ಉಸಿರಾಡಕ್ ಆಯ್ತಲ್ಲ, ಈ ವೈಸರ್ ಕೆಳಗ್ ಬಿದ್ದು ಸಾಯ್ತೈತೆ. ಸೆಕೆಂಡ್ ಥಿಂಗು, ಏನಕ್ಕೆ ಈ ಗಾಡಿ ನಾನ್ ತಗೊಬೇಕು, ಈಗ ತಗೊಂಡ್ರೆ ನನಗೆ ದುಡ್ಡು ಬರ್ತಿದ್ಯಾ? 7,85,000ಕ್ಕೆ ಏನೇನ್ ಬರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಲುಕ್ಸ್, ಜನ ತಿರುಗ್ ನೋಡೋದ್ ಮಾತ್ರ ಬೀಳೋದೇ ಇಲ್ಲ. ಓವರ್ ದಿ ಪೀರಿಯಡ್ ಆಫ್ ಟೈಮ್ ಅಂತಲ್ಲ, ಈಗ ನಾನು ಈ ಓಡಾಡಿ ಈ ರೋಡಲ್ಲಿ ಅವ್ರಿಗೆ ಗೊತ್ತಾಗ್ಬಿಡೈತೆ 9 ಗಂಟೆಗೆ ಇದನ್ನ ತಗೊಳ್ ಗಾಡಿ ಹೋಗುತ್ತೆ ಇಲ್ಲಿಂದ ಅಂತ. ನೀವು ಬೇರೆ ಎಲ್ಲೇ ಹೋಗಿ, ಲಾಂಗ್ ಹೋಗಿ, ಶಾರ್ಟ್ ಹೋಗಿ, ಎಲ್ಲೋದ್ರು ಗಾಡಿ ಮಾತ್ರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ತುಮಕೂರಿಗೆ ಒಂದು ಬುದ್ಧಂದು ಗುಡ್ಡದ ಮೇಲೆ ಒಂದು ಬುದ್ಧನ ದೇವಸ್ಥಾನಕ್ಕೆ ಏನಕ್ಕೋ ತಗೊಂಡೋಗಿದ್ದೆ ನಾನು, ಅದ್ ನಂಗೆ ಬಾಯಿಗೆ ಬರ್ತಾ ಇಲ್ಲ ಹೆಸರು. ಎಡಿಟಿಂಗ್ ಅಲ್ಲಿ ಹಾಕಿದ್ರೆ ಹಾಕ್ದೆ, ಇಲ್ಲ ಅಂದ್ರೆ ನಿಮ್ಗೊಂದು ಗೂಗಲ್ ಮಾಡಿ ನೋಡಿ. ತುಮಕೂರ್ಗೆ ಹೋಗಿರೋದು, ನಾನಿರೋದು ಬೆಂಗಳೂರು ಬಸವನಗುಡಿ. ಸೊ ಅಲ್ಲಿಂದ ನಾನು ತುಮಕೂರ್ಗೆ ಹೋಗಿದ್ದೀನಿ ಅಂದ್ರೆ ಲೈಕ್ ಗಾಡಿ ಫುಲ್ ಟೆಸ್ಟ್ ಎಲ್ಲ ಮಾಡಿದಾಯ್ತು, ಓಪನ್ ಮಾಡಿ ಎಷ್ಟು ಸ್ಪೀಡ್ ಬರುತ್ತೆ ಎಲ್ಲ ಅಂತ. ಶೋರೂಮ್ ಅವ್ರು ಕ್ಲೇಮ್ ಮಾಡೋದು 130 ಟಾಪ್ ಸ್ಪೀಡ್ ಹೋಗುತ್ತೆ ಅಂತ. ನಾನ್ ಹೇಳ್ತೀನಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ನೀನ್ ಬಗ್ಗಿ ಕುಕ್ಕರ್ಸಿ ತಬ್ಕೊಂಡು ನಿಂಗೆ ಎಲ್ಲಾ ಮಾಡಿ ಓಡಿಸಿದ್ರು 100 ಅಷ್ಟೇ. 100 ಲಾಸ್ಟ್. 100 ಆದ್ಮೇಲೆ ಗಾಡಿ ಒಂದು ಪೈಸಾ ನಿಮ್ಗೇನು ಇದಾಗಲ್ಲ, ಸುಮ್ನೆ ಗಡ 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 ಅಂತರ ಈ ರಿಚ್ ಆಗುತ್ತೆ ಗೊತ್ತಾ ಗಾಡಿ. ಫಸ್ಟ್ ಗೇರ್ ಅಲ್ಲಿ ನೀವು ಶಿಫ್ಟ್ ಮಾಡಿಲ್ಲ ಅಂದ್ರೆ ರಿಚ್ ಆಗುತ್ತೆ ಗೊತ್ತಾ, ಆ ತರ ರಿಚ್ ಆಗೋ ಶುರು ಆಗುತ್ತೆ. ನಥಿಂಗ್ ಮೋರ್ ಯು ಕ್ಯಾನ್ ಡು. ಇಟ್ಸ್ ಅ ಕ್ರೂಸರ್, ಯೂಸ್ ಇಟ್ ಲೈಕ್ ಅ ಕ್ರೂಸರ್. ಈ ಕೆಲವೊಬ್ರು ಹೇಳ್ತಾರೆ, ಗುರು ಹಂಗಿದ್ರೆ ನಾನು 390 ಜೊತೆ ಓಡಿಸ್ಬೋದಾ, ಗುರು ಹಂಗಿದ್ರೆ ನಾನು ಬೇರೆ ಗಾಡಿಗಳ ಜೊತೆ ರೇಸ್ ಮಾಡ್ಬೋದಾ? ದೇವರ ಹಣೆಗೂ ಅಲ್ಲ, ಇಟ್ಸ್ ಅ ಕ್ರೂಸರ್. ಸಿ, ದೇರ್ ಆರ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇನ್ ವೆಹಿಕಲ್. ಫಸ್ಟ್ ಸ್ಪೋರ್ಟ್ಸು, ಕ್ರೂಸರು, ಆಮೇಲೆ ಇನ್ನೊಂದು ಬಂದು ಮಾಡ್ತೈತಲ್ಲ, ಬ್ಲಡಿ ಎಲ್ಲ ಆಗ್ತಾ ಇರತ್ತಲ್ಲ. ಎಸ್, ಕ್ರೂಸರು, ಸ್ಪೋರ್ಟ್ಸು, ಮತ್ತೆ ಇದು ಏನು ಹಿಮಾಲಯನ್ ಅಂದ್ರೆ ಈಗ ಇದ್ ಬರುತ್ತೆ ನೋಡು ಮೌಂಟೇನ್ ಬೈಕ್ಸ್ ತರ, ಈಗ ಎಕ್ಸ್ಪಲ್ಸ್ ಅದು ಇದೆಲ್ಲ ಇದೆ ಗೊತ್ತಾ, ಆ ತರ. ಪ್ಲಸ್ ಈ ಬೈಕ್ ದಲ್ಲಿ ಇನ್ನೊಂದ್ ಏನ್ ಸ್ಪೆಷಾಲಿಟಿ ಅಂದ್ರೆ ನೋಡ್ಬೋದು, ಅಯ್ಯೋ ಫಸ್ಟ್ ಈಗ ಬಿಚ್ಚಾಯಿಲಿ. ಓಕೆ, ನೀವ್ ನೋಡ್ಬೋದು ಏನು ಮಾಡಿಸ್ದಲೇನೆ ಇಷ್ಟ ಚೆನ್ನಾಗಿದೆ ಅಂದ್ರೆ, ಇದಕ್ಕೆ ಇಲ್ಲೊಂದು ಕ್ರಾಶ್ ಕಾರ್ಡ್ ಕೊಡ್ತಾನೆ ಈ ಸೈಡ್ ಅಲ್ಲಿ ಒಂದು. ಪ್ಲಸ್ ಇನ್ನೇನ್ ಕೊಡ್ತಾನೆ ಗೊತ್ತಾ, ಮಿರರ್ಸ್ ಇಲ್ಲಿಂದ ಸ್ಟಿಕ್ ಆನ್ ಆಗೋ ತರ ಅಗ್ಲಿ ತರ ಕೊಡ್ತಾನೆ. ಬೇಕಿದ್ರೆ ಒಂದು ಆಫ್ಟರ್ ಮಾರ್ಕೆಟ್ ಅಲ್ಲಿ ಒಂದು ಎಕ್ಸಾಸ್ಟ್ ಹಾಕ್ಸ್ಕೋಬಹುದು, ಬಟ್ ಮಾಡ್ದಲೇನೆ ಗಾಡಿ ಸದ್ದು ನಿಮಗೆ ಕೇಳಿಸ್ತೀನಿ. ನಾ ಮೆಟ್ರೋ ಹತ್ರ ಅದಕ್ಕೆ ನಿಲ್ಸಿರೋದು, ಸೆಕ್ಸಿ ಸದ್ದು ಜಾಸ್ತಿ ಏನು ಅಷ್ಟೊಂದು ಮಾಡ್ದಲೇನೆ ಇಷ್ಟೆಲ್ಲ ಬರ್ತಾ ಇದೆ. ಮತ್ತೆ ಡೈಲಿ ನಮ್ಮ ಮನೆಯಿಂದ ಕಾಲೇಜಿಗೆ ಹೋಗ್ತೀನಿ, ನಮ್ಮ ಮನೆಯಿಂದ ಆಫೀಸ್ಗೆ ಹೋಗ್ತೀನಿ, ನಾನು ಡೈಲಿ ಒಂದು 80 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಹೋಗಿ ಬರ್ತೀನಿ, ಅಷ್ಟೇ ಇರೋದು ಅಂತ ಇದ್ರೆ ದಿಸ್ ಈಸ್ ದಿ ಬೆಸ್ಟ್ ಬೈಕ್ ದಟ್ ಯು ಕುಡ್ ಎವರ್ ಬೈ. ಇಲ್ಲ ನನಗೆ ಬೇರೆ ತರ ಏರಿಯಾ ಅಂದ್ರೆ ದಿಸ್ ಇಸ್ ನಾಟ್ ದ ಟೈಪ್ ಯು ಆರ್ ಲುಕಿಂಗ್ ಫಾರ್ ಅಷ್ಟೇ. ಬಟ್ ಒಂಥರ ಆಂಟಿಕ್ ಪೀಸು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲೆ ಯೋಚನೆ ಮಾಡಿ, ನಮ್ಮ ಮಾವ ಅವ್ರ ಹತ್ತಿಗೆ ನಮ್ಮ ಅಜ್ಜ ಒಂದು ಹಳೇದು ಒಂದು ಜಾವಾ 42 ಕೊಟ್ರು. ಅದೊಂಥರ ಲೈಕ್ ಫ್ಯಾಮಿಲಿ ಲೆಗಸಿ ತರ, ಅವರು ಒಂದಾದ್ಮೇಲೆ ಒಂದು ಜನರೇಷನ್ ಕೊಡ್ತಾ ಬಂದ್ರು. ನೆಕ್ಸ್ಟ್ ಮಾತಾಡೋದಾದ್ರೆ ಈ ಗಾಡಿ ತರ ಇನ್ನೊಂದು ಗಾಡಿ ಬರಲ್ಲ, ಬೆಸ್ಟ್ ಸೆಕ್ಸಿ ಪೀಸು. ಈಗ ಮೇನ್ ಕ್ವಶನ್, ಗುರು ನನ್ನ ಹತ್ರ 2,85,000 ಇದೆ, ಬಟ್ ನಾನು ಈ ಗಾಡಿ ತಗೊಂಬೋದಾ? ಟು ಬಿ ಫ್ರ್ಯಾಂಕ್, ಇಲ್ಲ. ಯು ನೀಡ್ ಟು ಕ್ವಾಲಿಫೈ ಅದರ್ ಥಿಂಗ್ಸ್ ಬಿಫೋರ್ ಯು ಬೈ ದಿಸ್ ವೆಹಿಕಲ್. ಈ ಗಾಡಿ ತಗೊಳಕ್ ಮುಂಚೆ ನೀವು ಬೇರೆ ತರದಂತ ಎಲ್ಲೊಂದು ಇದಿರುತ್ತೆ ಇಂಪಾರ್ಟೆನ್ಸ್. ಫಾರ್ ಎಕ್ಸಾಂಪಲ್ ನೀವು ಇರಿ, ಏನಾಯ್ತು ಹೊಗೆ ಯಾಕೋ ಇಷ್ಟೊಂದು?
ಈಗ ನಾನು ಈ ಗಾಡಿ ತಗೊಂಬೋದಾ, ನನ್ನ ಹತ್ರ ದುಡ್ಡಿದೆ ಅಂದರೆ ಫಸ್ಟ್ ಬೇಸಿಕಲಿ ನಿಮ್ಮ ಮನೇಲಿ 2 ಸ್ಕೂಟಿ ಇರಲಿ. ಸ್ಕೂಟಿ ಇಲ್ದಲೆ ಈ ಗಾಡಿ ತಗೊಂಡು 2 ಲಕ್ಷ 3 ಲಕ್ಷಕ್ಕೆ ದುಡ್ಡಿಲ್ಲ. ಇಲ್ಲ ಅಕ್ಕ, ಒಂದು ನಿಮಿಷ ಇರು. ಅದಕ್ಕೆ ನಾನು ನೋಡೋಣಕ್ಕೆ ಬೇಜಾರು. ನೀವು ಅಡ್ಡ ಬಂದು ಸಾಯ್ತಾರೆ ಜನ. ಆ, ಏನೋ ಮಾತಾಡ್ತಿದ್ದೆ ಅರ್ಥ ಆಯ್ತು. ನೋಡೋದು ಮಾತ್ರ ಕಮ್ಮಿ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ರೈಟ್ ಸೈಡಲ್ಲಿ GT ಬಲ್ ಕೂತಿದ್ದಾನೆ, ಆದರೆ ನಾನು ಗಾಡಿ ನೋಡೋದು ನಿಲ್ಸಲ್ಲ, ತಿರುಗ್ತೀನಿ ನೋಡಿ. ಹೇಳಿಲ್ವಾ, ಜನ ತಿರುಗಿ ನೋಡೋದು ಮಾತ್ರ 1000% ಇನ್ಸ್ಟಾ 360 ತಗೊಂಬಿಟ್ಟು ಹಿಂದ್ಗಡೆ ಹಾಕ್ಬಿಟ್ಟು ಜನ ತಿರ್ಗೋದನ್ನ ವಿಡಿಯೋ ಹಾಕ್ಬಿಡೋದು. ದುಡ್ಡು ಮಾಡೋ ಥರ ಯಾರೋ ಜನ ಇದ್ರೆ ಮಾಡಲೇಬೋದು. ಎವ್ರಿ ನೋಡ್ತಾರೆ. ವರ್ತ್ ಫಾರ್ ಎವ್ರಿ ಪೈಸೆ ಯು ಗಿವ್. ನಂಗೆ ಗೊತ್ತಿಲ್ಲ, ಡಾಲರ್ ಅಂತಿದ್ದೆ, ನಮ್ಮ ಕರೆನ್ಸಿ ಡಾಲರ್ ಅಲ್ಲ ಅಣ್ಣ. ಅದಕ್ಕೋಸ್ಕರ ಈ ಗಾಡಿ ಸೆಕ್ಸಿ ಗಾಡಿ. ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ತಗೊಳ್ಳಿ. ಇಲ್ಲ ನನಗೆ ಈ ಥರ ಗಾಡಿಗಳು ಬೇಡ, ಇದು ಏನು ನನ್ನ ಪರ್ಪಸ್ ಸರ್ವ್ ಆಗಲ್ಲ ಅಂದಿದ್ರೆ ನೀವು ಚಪ್ರಿ ಆಟಗಳು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲು ಇದಕ್ಕೊಂದು ಸೀಟ್ ಹಾಕ್ಸ್ತೀನಿ ನಾನು, ಬೇಡದಲ್ಲಿ ಇದ್ದು ಸೌಂಡ್ ಹಾಕ್ಸ್ತೀನಿ, ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ನೋಡೋದಾದ್ರೆ ಈ ಗಾಡಿ ನಿಮ್ಮ ಪರ್ಪಸ್ ಸರ್ವ್ ಆಗಲ್ಲ. ಓಲಿ ಶಿಟ್, ಇಂಡಿಯನ್ ನೋಡೋದು ಮೈನ್ ಪರ್ಪಸ್ ಏನು ಈ ಥರ ಗಾಡಿಗಳು ಓಡಿಸೋಕೆ. ಈ ಥರದೊಂದು ಸ್ಕೂಟಿ ಐತೆ ಗೊತ್ತಾ, ಈ ಥರ ನಿಮ್ಮ ಮನೇಲಿ ಆ ಥರದೊಂದು ಸ್ಕೂಟಿ ಇತ್ತು, ಎಲ್ಲೋ ಚಿಕ್ಕ ಪುಟ್ಟಕ್ಕೆ ಹೋದೆ, ನೀವಮ್ಮ ಹಾಲು ಥರ ಕಳಿಸಿದ್ರು, ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಥರ ಕಳಿಸಿದ್ರು, ಮೊಸರು ಥರ ಕಳಿಸಿದ್ರು ಅಂದರೆ ಈ ಗಾಡೀಲಿ ಬರಲ್ಲ. ಈ ಜಾಗ ಐತಲ್ಲ ಇದು, ಇದರಲ್ಲಿ ಕವರ್ ಹಾಕಕ್ಕೆ ಬಿಡಲ್ಲ ಅದು. ಸೊ ಇವೆರಡರಲ್ಲೂ ನಾನು ಟ್ರೈ ಮಾಡಿದ್ದೀನಿ, ಕವರ್ ಹರಿದೋಗುತ್ತೆ. ನೀನು ಇದಕ್ಕೋಸ್ಕರ ಅಂತ ಒಂದು ಕವರ್ ಹಾಕಿದ್ರೂ ತಿರ್ಗ್ಸಕ್ಕೆ ಬಿಡಲ್ಲ, ಓವರ್ಲೇ ಇಲ್ಲೂ ಆಗಲ್ಲ. ಗಾಡಿ at one point of my life I wanted to trade this. ತಗೊಂಬಿಟ್ಟು ಇವತ್ತು ಹುಡುಗಿನ ಹಾಕೊಂಡು ತಿರ್ಗಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗೋಣ ಅಂದರೆ ಊಟ ಮಾಡೋಕ್ಕಾಗಲ್ಲ, ಎಲ್ಲಿ ಏನು ಮಾಡೋಕ್ಕೂ ಇದು ಬಿಡ್ತಾ ಇಲ್ವಲ್ಲ. ಏನಿದು ಸುಮ್ಮನೆ ಇಲ್ಲಿಂದ ಮನೆಯಿಂದ ಕಾಲೇಜಿಗೆ ಹೋದ, ಕಾಲೇಜಿಂದ ಮನೆಗೆ ಬಂದ, ಇದೇ ಆಗ್ತಾಯಿದೆ. BMW ಬಿಡು, ಕಾರಲ್ಲಿ ಹೋಗೋರು, ಬೈಕು. ಸೊ ನೆಕ್ಸ್ಟ್ ಏನು ಮಾಡೋದು ಬೇಕಿತ್ತಾಯ್ತು ನನಗೆ ಅಂತ ಅನ್ನಿಸ್ತು. ಬಟ್ ಆಫ್ಟರ್ ಸಮ್ ಟೈಮ್ ಐ ಸೆಡ್, ಯು ನೋ ವಾಟ್, ಬೇಡ. ಹಂಪಿರ್ಲಿಲ್ಲ ಅಂತಿದ್ರೆ ಎಳೆದು ಬಿಡ್ತಿದ್ದೆ ನಾನು ಹಾಕಿ. ಪಿನ್ ಮಾಡಿದೀನಿ ನೋಡು ಗುರು, ಅಷ್ಟೇ ಹೋಗೋದು, ಇನ್ನೇನು ಇಲ್ಲ. ಅಷ್ಟೇ ಪಿನ್ ಮಾಡಿದ್ರು 6th ಅಲ್ಲಿ ಅಷ್ಟೇ ಹೋಗೋದು, ಮ್ಯಾಕ್ಸ್ ಆ ಥರ ಕರ್ರ ಅಂತ ಎಳೆಯುತ್ತೆ ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಆಗಲ್ಲ. ಫೋನ್ ಕದ್ಬಿಟ್ಟು ಆಡ ವಯರ್ ಗಿಯರ್ ಎಲ್ಲ ಹಾಕಿದ್ದೀನಿ. ಸೊ ಮೇನ್ ಪಾಯಿಂಟ್ ನಾನು ಮಾತಾಡಿದ್ದು ಈ ಥರದ್ದು. ನೀವು ಈಗ ಥರ ಫಾರ್ ಎಕ್ಸಾಂಪಲ್ GT ತಗೊತೀನಿ ಅಂದರೆ ನೋಡಿ ಆ ಥರ ಐತಲ್ಲ, ಆ ಥರ ನೀವು ಹಿಂದ್ಗಡೆ ಕೂರಿಸ್ಕೊಂಡಾರು ಓಡಾಡ್ಬೋದು. ಈ ಥರ ಒಂದು ಸ್ಕೂಟಿ ಇಲ್ಲದೆ ಮನೇಲಿ ಇಂಥ ಗಾಡಿಗಳು ತಗೊಂಡ್ಬಿಟ್ರೆ ನೀವು ಚಿಕ್ಕ ಪುಟ್ಟ ಕೆಲಸಕ್ಕೂ ಈ ಗಾಡಿ ಓಡಾಡಲ್ಲ. ಮತ್ತು ಟರ್ನಿಂಗ್ ರೇಡಿಯೇಷನ್ ಆಗಿರ್ಬೋದು, ಕಾಪ್ಸ್, ಎಸ್, ಸ್ವಲ್ಪ ಪೊಲೀಸ್ ಅವರಿಗೆ ತಿಕ್ಕ ಹೊರಿಯುತ್ತೆ. ನೀವು DB ಕೆಲ್ಲರ್ ಎಲ್ಲ ತೆಗೆಸ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ಮಾಡಿಫಿಕೇಶನ್ಸ್ ಎಲ್ಲ ಮಾಡ್ಕೊಂಡು ರೋಡ್ ತಿರ್ಗೋದು ನೋಡಿದರೆ ಸ್ವಲ್ಪ ಟೈಮ್ ಕಾಪ್ಸಿಗೆ ತಿಕ್ಕ ಹೊರಿಯುತ್ತೆ. ನಾನು ಅದಕ್ಕೆ ಪ್ರೂಫ್ ಮಾಡೋಕ್ಕೆ ಅಂತ ನನ್ನ ಹತ್ರ ನನ್ನ ವಿಡಿಯೋ ಚಾನಲ್ ಹಾಕಿದ್ದೀನಿ, ಧಾರಾಳವಾಗಿ ನೋಡಿ. ಪ್ಲಸ್ಸು ಆಲ್ ಇನ್ ವೆಲ್ ಬೈಕ್ ಈಸ್ ಗುಡ್. ಏನೋ ಅವನು ನಾನು ಇನ್ನೊಂದು 3ನೇ ಬೈಕ್ ತಗೊಬೇಕು, 4ನೇ ಬೈಕ್ ತಗೋಬೇಕು, ಅಥವಾ 2ನೇ ಬೈಕ್ ತಗೊಬೇಕು ಅಂತಿದ್ರೆ ದಿಸ್ ಡಸ್ ಸರ್ವ್ ಯುವರ್ ಪರ್ಪಸ್. ಬಟ್ ಐ ಆಮ್ ಪ್ರಿಟಿ ಶೋರ್ ಜಾಸ್ತಿ ಜನ ತಗೊಳಲ್ಲ. ಈಗ ನಾನು ಈಗ ಯಾಕೆ ಗಾಡಿ ತಗೊಂಡೆ, ಸ್ಪೆಷಲ್ ಏನ್ ಗುರು ನೀನ್ ಯಾಕೆ ತಗೊಂಡೆ, ಹೆಂಗಿದ್ರೆ ನಿನಗೆ ತಿಕ್ಲಾ ಯಾಕೆ ತಗೊಂಡೆ ಅಂತ ಕೇಳಿದಾದ್ರೆ, ಇಲ್ಲ ಗುರುವೆ ನನಗೆ ಅಂಥದ್ದೇನು ಇಲ್ಲ, ನಾನು ಬಂದು ನನಗೆ ಬೇರೆ ಥರದಂಥ ಕೆಲಸ ಇತ್ತು, ನಾನು ಕಾಲೇಜಿಗೆ ಓಡಾಡೋನು. ನಮ್ಮ ಮನೇಲಿ ನಾನು ರಾಯಲ್ ಎನ್ಫೀಲ್ಡ್ ಕೇಳೋಣ ಅಂದಾಗ ಅವರು ಏನಾದ್ರು ಗೊತ್ತಾ, ಗಾಡಿ ತುಂಬಾ ಹೀಟಿಂಗ್ ಇಶ್ಯೂಸ್ ಇದೆ, GT ತಗೋ ಅಂತ ಹೇಳಿದ್ರು. GT ವಾಸ್ ನಾಟ್ ಮೈ ಟೈಪ್. GT ಟು ಬಿ ಫ್ರಾಂಕ್ ಕ್ರೋಮ್ ಫಿನಿಶ್ ಅವಾಗಿನ್ನ ಬಂದಿರಲಿಲ್ಲ. 2022 ಅಲ್ಲಿ ನ್ಯೂಸ್ ಬಂದಿತ್ತು
ಈ ತರ ಒಂದು ಹೊಸ ಗಾಡಿ ಬರುತ್ತೆ ಆಚೆ ಅಂತ. ಬಟ್ ನನಗೆ ಒಂಥರ ಅವಾಗ ಎಕ್ಸಾಕ್ಟ್ಲಿ ನಾನು 2022 ಅಲ್ಲೇ ಬೇಕಿತ್ತು ಗಾಡಿ, ಯಾಕಂದ್ರೆ ನಾನು PUC ಓಡಾಡಬೇಕಿತ್ತು. ಮತ್ ಮನೇಲಿ ಅವಾಗ್ಲೇ ಅವ್ರಿಗೆ ಮೂಡ್ ಬಂದಿತ್ತು ಆ ತರ ಗಾಡಿ ಕೊಡಿಸ್ತೀನಿ ಅಂತ. ನಾನ್ ಅವಾಗ 2 ವರ್ಷ ಆದ್ಮೇಲೆ ಕೊಡ್ಸು, 3 ವರ್ಷ ಆದ್ಮೇಲೆ ಕೊಡ್ಸು ಅಂದ್ರೆ ತಲೆ ಹೊಡಿತಾರೆ, ಹೋಗೋಡೆ ತಿಗ ಮುಚ್ಕೊಂಡೆ ತಗೋ. ಸೊ ನನ್ನ ಹತ್ರ ಬೇರೆ ಆಪ್ಷನ್ ಇರ್ಲಿಲ್ಲ. ಸೊ ನಾನು ಇದು ಯಾಕೆ ತಗೊಂಡೆ ಅಂದ್ರೆ, ಫಸ್ಟ್ ಆಫ್ ಆಲ್ ಜಾವಾ ವಾಸ್ ಒನ್ ಆಫ್ ದಿ ಟ್ರಸ್ಟೆಡ್ ಬ್ರ್ಯಾಂಡ್ಸ್. ಸೆಕೆಂಡ್, ಲುಕ್ಸ್. ಥರ್ಡ್, ಮೈ ಪರ್ಪಸ್. ಕ್ರೂಸರ್, ಡೈಲಿ, ನಾನ್ ಹೀಟಬಲ್, ಸರ್ವಿಸ್. ಇದಿಷ್ಟು ಸೆಗ್ಮೆಂಟ್ಸ್ ನನಗೆ ಮ್ಯಾಚ್ ಆಗ್ತಿತ್ತು, ಅಂದ್ರೆ ನನ್ನ ಪರ್ಪಸ್ ಸರ್ವ್ ಆಗ್ತಿತ್ತು. ಈಗ ನಾನೇನಾದ್ರು ಈ ಬೇರೆ ಯಾವ್ದೋ ಒಂದು ಗಾಡಿ ತಗೊಂಡ್ಬಿಟ್ಟು ಹೀಟಿಂಗ್ ಇಶ್ಯೂ ಆಗುತ್ತೆ ಬೋಷಡಿಕೆ ಗೊತ್ತಿರ್ಲಿಲ್ಲ ತಗೊಳಕ್ ಮುಂಚೆ. ಅದು ನಾನು ಯಾವ್ದೋ ಒಂದು ಸ್ಪೋರ್ಟ್ಸ್ ಬೈಕ್ ಓಡಿಸ್ಬಿಟ್ಟು ತಗೊಂಡ್ಬಿಟ್ಟು ನಾನು ಬೆನ್ನೋಗ್ತಾ ಇದೆ, ಗುರುವೇ ಗೊತ್ತಿಲ್ದಲ್ಲ ಅದ್ ಹೆಂಗ್ ತಗೊಂತ ಇದೆಯಾ. 2 ಲಕ್ಷ ಏನು ಗಿಡದಲ್ಲಿ ಬಿಡಲ್ಲ, ಮರದಲ್ಲಿ ಬಿಡಲ್ಲ, ಕಷ್ಟಪಟ್ಟೆ ಎಲ್ಲರೂ ದುಡಿಯೋದು. ಸೊ ಇಫ್ ಯು ಆರ್ ಸ್ಪೆಂಡಿಂಗ್ ದಟ್ ಮಚ್ ಆಫ್ ಮನಿ, ದೆನ್ ಐ ಥಿಂಕ್ ಯು ಶುಡ್ ಬಿ ವರ್ತ್. ಈಗ ಮೈಲೇಜ್ ಬಗ್ಗೆ ಮಾತಾಡೋಣ. ಮೈಲೇಜ್ ಎಷ್ಟು ಕೊಡುತ್ತೆ ಗುರು? ನಮ್ಮ ಅಪ್ಪ ಅಮ್ಮ ನಂಗೆ 200 ರೂಪಾಯಿ ಕಾಸು ಕೊಟ್ಬಿಟ್ಟು ತಿಗಾ ಮುಚ್ಕೊಂಡು ಓಡಾಡು ಬೋಸಿಡಿಕೆ ಅಂತಾರೆ. ಎಷ್ಟು ಬರುತ್ತೆ 1 ಲೀಟರ್ ಪೆಟ್ರೋಲ್ಗೆ? ಇವತ್ತಿನ ಬೆಲೆ ಪೆಟ್ರೋಲು ಕರೆಂಟ್ಲಿ 108 ರುಪೀಸ್ ನಡೀತಾ ಇದೆ ಒನ್ ಲೀಟರ್ ಪೆಟ್ರೋಲ್ಗೆ. ಸೊ ನಮ್ಮ ಅಪ್ಪ ಅಮ್ಮ ಒಂದು ತಿಂಗ್ಳಿಗೆ ನನಗೆ 1,000 ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಂಡ್ರು. ತಿಂಗ್ಳಿಗೆ ನೀವು 1,000ಕ್ಕೆ ಹಾಕಿಸ್ಬಿಟ್ಟೆ ಗುರು. ನಾನು ದಿನ ಗಾಡಿ ಓಡಾಡಕ್ 1,000 ರೂಪಾಯಿನ ಹಾಕಿಸ್ಬಿಟ್ಟೆ ಅಂದ್ರೆ 25 ಕಿಲೋಮೀಟರ್ ಕೊಡುತ್ತೆ ನನಗೆ. ಈಗ ಫಸ್ಟ್ ಓವರ್ ದಿ 2 ಇಯರ್ಸ್ ಆಗಿದೆ. ಅಕ್ಕ ಏನಕ್ಕ ಮಾಡ್ತಿದ್ಯಾ? ಯೂ ಕಾಲು ಓಕೆ, ಪಾಯಿಂಟ್. ನನ್ ಪರ್ಪಸ್ ಸರ್ವ್ ಆಗಲ್ವಲ್ಲ ಗುರು. ಈಗ ನನಗೀಗ ಇದಕ್ಕೆ ಆಲ್ಟರ್ನೇಟಿವ್ ಏನು? ಬಟ್ ಗಾಡಿ ಚೆನ್ನಾಗಿದೆ, ಬಟ್ ನನ್ ಪರ್ಪಸ್ ಇರೋದು ಸಮಥಿಂಗ್ ವಿಚ್ ಹೆಲ್ಪ್ಸ್, ವಿಚ್ ರನ್ಸ್ ಮೈ ವಿಶಸ್. ದೇರ್ ಇಸ್ ಲಾಟ್ ಆಫ್ ಆಪ್ಷನ್ಸ್. 42 ಇದೆ. ನಾನು 42 ಬಾಬರ್ ಮಾತಾಡ್ತಾ ಇಲ್ಲ, ನಮ್ಮ ಮಾಮೂಲಿ 42 ಇದೆ, ಜಾವಾ ಅವ್ರದ್ದೇನೆ. ಇಲ್ಲ ನಿಮ್ಗೆ ರೆಟ್ರೋ ವರ್ಷನ್ ಬಂದಿದೆ ಈಗ, ಇಲ್ಲ SD ಇದೆ, ಇಲ್ಲ ನಿಮ್ಗೆ ಬೇಜಾನ್ ಆಪ್ಷನ್ಸ್ ಇದೆ ಜಾವಾ ಇಂದಾನೆ. ಸರ್ವಿಸಿಗೆ ನಂಗೆ ಸರ್ವಿಸ್ವು ನಿಜವಾಗ್ಲೂ ಹೇಳ್ತೀನಿ 101% ಕಣ್ಣು ಮುಚ್ಕೊಂಡು ಸರ್ವಿಸ್ ತಗೊಳ್ಳಿ. ಯಾಕಂದ್ರೆ ನನ್ ಗಾಡಿ ಇದು ಇಲ್ಲಿವರೆಗೂ ನಂಗೆ ಏನ್ ಡಿಸ್ಅಡ್ವಾಂಟೇಜ್ ಕಾಣಿಸ್ತು ಈ ಗಾಡಿಯಲ್ಲಿ ಅಂದ್ರೆ, ಈ ಸ್ಪೀಡೋಮೀಟರ್ ಇತ್ತು ಗೊತ್ತಾ, ಇದು ನಂದು ನಿಂತೋಗ್ಬಿಟ್ಟಿತ್ತು. ನಾನೇನ್ ಮಾಡಿದ್ದೆ ಗೊತ್ತಾ, ನಾನು ನಿಮ್ ಮನೆ ತೋರಿಸ್ತೀನಿ ನಾನು ಬೇಕಿದ್ರೆ. ನಮ್ಮ ಮನೆ ಪಕ್ಕದಲ್ಲಿ ಹಿಂದ್ಗಡೆ 2 ಕಡೆನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಐ ಹ್ಯಾಡ್ ನೋ ಅದರ್ ಆಪ್ಷನ್ ಟು ಪಾರ್ಕ್ ಎನಿವೇರ್ ಎಲ್ಸ್. ಧೂಳು ಹೋಗಿ ಕಸ ಕಟ್ಕೊಂಡ್ಬಿಟ್ಟಿತ್ತು. ಸೊ ನಾನ್ ಏನ್ ಮಾಡೋದು, ಅಟ್ಲೀಸ್ಟ್ ಹೊಸ ಬೈಕ್ ತಗೋಣ, ಯಾವ್ದು ತಗೋಣ, ನನಗೆ ಇದು ಚೆನ್ನಾಗಿತ್ತು, ಯಾವ್ದು ತಗೊಂಡ್ರೆ ನಡೆಯುತ್ತೆ ಅಂದಿದ್ದಕ್ಕೆ ಇಲ್ಲಿದೆ ನೋಡಿ, ಅದ್ರ ತಮ್ಮ ಹೊಸದಾಗಿ ಬಿಟ್ರ. ಅದಾದ್ಮೇಲೆ 3 ವರ್ಷನ 4 ವರ್ಷ ಆದ್ಮೇಲೆ ಬಿಟ್ರಲ್ಲ ಇದೇ ಗಾಡಿ ಅಲ್ಲೈತಲ್ಲ, ಅದೇ ಮಾಮ ಲೊಡಕ್ಕೆ ಬಲ್. ಕ್ಲಚ್ ಹಿಡಿದಿದ್ದೀನಿ ಅನ್ಕೊಂಡು ನಾನು ಬ್ರೇಕ್ ಹಿಡಿತಾ ಇದ್ದೀನಿ. ಅದೇ ರೇ ಇದ್ರದ್ದು ತಮ್ಮ. ಏನ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ಅಂದ್ರೆ, ಈ ಫುಟ್ ಪೆಕ್ಸ್ ಐತೆ ಗೊತ್ತಾ, ಇಲ್ಲಿ ನಾನು ತೋರಿಸ್ತಿದ್ದೆ ನಮ್ ವಿಡಿಯೋ. ಆ ಕಡೆ ಯಾರಾಯ್ತಪ್ಪ, ಹಿಂಗೆ ಹೋಗೋಣ. ನೋಡಲ್ಲ ಐತಲ್ಲ, ಅದೇ ಜಾವಾ. ಅದೂ ಆಪ್ಷನ್ ಇದೆ. ಸರ್ವಿಸಿಗೆ ನೋಡೋದಾದ್ರೆ ಬೆಸ್ಟ್ ವರ್ಷನ್ ಅದೇನೆ. ನನಗೆ ಕೇಳೋದ್ರೆ ಚೆನ್ನಾಗಿದೆ, ಬಟ್ ಏನಂದ್ರೆ ಸ್ಪೀಡೋಮೀಟರ್ ಜಾಗದಲ್ಲಿ ಸ್ವಲ್ಪ ತಿಕ್ಕ ಹೊಡೆದು ಬಿಟ್ರು ಅಂತ ನನಗೆ ಅನ್ನಿಸ್ತು. ಸೊ ಅದೊಂದು ಚೂರು ಏನಾರು ಆಫ್ಟರ್ ಮಾರ್ಕೆಟ್ ಏನಾರು ಆಪ್ಷನ್ ಇದ್ರೆ ಮಾಡಿಸ್ಕೋಬಹುದು. ಈಗ ನಾನು ಏನ್ ಹೇಳ್ತಿದ್ದೆ ಪಾಯಿಂಟ್ ಅಂದ್ರೆ, ಈಗ ನಿಮ್ ಪರ್ಪಸ್ ಏನು ಅನ್ನೋದನ್ನ ನೋಡ್ಕೊಳ್ಳಿ ಫಸ್ಟ್ ಮನ್ಸಲ್ಲಿ. ನಿಮ್ ದುಡ್ಡಿದೆ, 2 ಲಕ್ಷ ಕಷ್ಟಪಟ್ಟು ದುಡ್ದಿದ್ದೀನಿ, ಎಲ್ಲಾರು ಒಂದು ಒಳ್ಳೆ ಆಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ದಿಸ್ ಈಸ್ ದ ಬೈಕ್ ಆಫ್ಟರ್ ಯೋರ್ ಚಾಯ್ಸ್ ಆಫ್ಟರ್ 42 ಬಾಬರ್. ಐ ಆಮ್ ಕ್ಲಿಯರ್ಲಿ ಸಜೆಸ್ಟಿಂಗ್ ಯು. ಯಾಕಂದ್ರೆ ಇದು ಫಸ್ಟ್ ಒಂಥರ ಲೈಕ್ ರಾ ಬಿಟ್ಟಿದ್ಯೂರು, ಅದಾದ್ಮೇಲೆ ಅದು ತಂದ್ರು. ಅದ್ ಎಷ್ಟು ಚೆನ್ನಾಗಿದೆ ಅನ್ನಕ್ಕೆ, ಸೇಮ್ ಫೀಲು, ಸೇಮ್ ಲುಕ್ಸು, ಬಟ್ ಮ್ಯಾಟ್ ಬ್ಲ್ಯಾಕ್ ಗೋಲ್ಡನ್ ಫಿನಿಶ್ ಬರಲ್ಲ. ಟೇಟ್ದು ಇದೆ ಗೊತ್ತಾ, ಬುಗಾಟಿ ಕಲರ್, ಅದು ಪ್ಲಸ್ ವೈಟ್ ಅಂಡ್ ಬ್ಲ್ಯಾಕ್ ಈಗ ಅಲ್ಲಿ ತೋರಿಸಿದ್ನಲ್ಲ ಅದು. ಸೊ ಅದಾದ್ಮೇಲೆ XYZ ಒಂದ್ 2-3 ಕಲರ್ ಎಲ್ಲ ಬಿಟ್ಟವ್ರೆ. ಗುರುವೇ ಹಂಗಿದ್ರೆ ಅಯ್ಯೋ ಕೈ
ತಾರ್ ನೋಡು, ನಾನು ತಾರ್ ತಗೊಳ್ರಿ ಈ ತರ ಮಾಡಿಸ್ಬೇಕು ಅಂತಿದ್ದೀನಿ ಗುರು. ಈ ತರ ಚೆನ್ನಾಗೈತಲ್ಲ ಅದು. ಇದೇ ಕಡ್ಲೆಕಾಯಿ ಪರಿಷೆ ರೆಡಿ ರೋಡ್ ಅಂದ್ರೆ ಇದೇನೆ, ಇದ್ರ ಮೇಲೆ BMS ಕಾಲೇಜು ಅಂದ್ರೆ ಇದೇನೆ. ಲೆಫ್ಟ್ ಅಲ್ಲಿ ಐತಲ್ಲ ಇದೇ BMS. ಇದೇ BMS ಕಾಲೇಜ್ ಆಫ್ ಲಾ. ನೀವೇನಾದ್ರು ಲಾಯರ್ ಆಗ್ಬೇಕು ಅಂದ್ರೆ ಇದೇ ಓದ್ಬೇಕು. ಈ ಚಪ್ಪರ್ ನನ್ ಮಕ್ಳು ಈಗ ದುಡ್ಡು ಮಾಡ್ಬಿಟ್ಟು ಇದೆಲ್ಲ ಇದೇ ನೋಡಿ ಕಡ್ಲೆಕಾಯಿ ಪರಿಷೆ. ಅಥವಾ ನಿಮಗೆ ಇದು ಬಸವನ ಗುಡಿಲಿ ಮೇಯ್ನ್ ಆಗಿ ಏನೇ ಆಗ್ಲಿ ದೊಡ್ಡದು ಇವೆಂಟ್ ನಾನು ಹೇಳ್ತಾರ, ಚಿಕ್ಕ ಚಿಕ್ಕದಾಗೆಲ್ಲ ಅಣ್ಣ ಮುಂದೆ ಅವ್ರು ಕೂರ್ಸಿದ್ವಿ, ಅದ್ ಕೂರ್ಸಿದ್ವಿ ಇದ್ ಕೂರ್ಸಿದ್ರಿ ಅಂದ್ರೆ ವರ್ಕ್ ಆಗಲ್ಲ. ಅಲ್ಲಿಂದ ಹೋಗಿ ಇಲ್ಲಿಗೆ ಬಂದ್ರೇನು ನಿಮ್ ಮುಂದೆ ಆಶ್ರಮ, ಲೆಫ್ಟ್ ಹೋದ್ರೆ ಗಣೇಶ್ ಭವನ್. ಚಕ್ಕಗಳು ಅಲ್ಲೇ ಬ್ಯಾಂಕ್ ಹಾಕೋಬಿಟ್ಟವ್ರು, ಕಾಸಿಲ್ಲ ಆಡವ್. ಅಕ್ಕ ನೀರ್ ಕುಡಿತಾಳಲ್ಲ ಯಾರ ಯಾರ ನಾನು ಹೇಳಿಲ್ವಾ ಜನ ತಿರುಗ್ ನೋಡೋದು ನಿಮ್ಗೆ ಯಾವ್ದೇ ಯಾವ್ದೇ ಕಾರಣಕ್ಕೂ ಬೀಳಲ್ಲ. ನೀವಿನ್ನ ಇದನ್ನ ತಗೊಂಡ್ ಗಾಂಧಿ ಬಜಾರ್ ಒಳಗೆ ಹೋಗ್ಬಿಡ್ರಿ, ಕುಕ್ಕೂಡ್ತಾರೆ ಲೋಪರ್ ಯಾವ್ದೋ ಗಾಡಿ ಇದು ಅಂತ. ಆ ತರ ಸೆಕ್ಸಿ ಗಾಡಿ ಮಾತ್ರ ನಿಜ ಹೇಳ್ತೀನಿ. ಎವ್ರಿ ದುಡ್ಡು ವರ್ತು. ಡೈಲಿ ಕ್ರೂಸ್ ಮಾಡ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಮಾತ್ರ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಒಂದ್ ಸ್ವಲ್ಪ ಯೂಸೇಜ್ ರಫ್ ಆದ್ಮೇಲೆ ಏನ್ ಗುರು ಕತೆ ಅಂದ್ರೆ ಸ್ವಲ್ಪ ನಂಗೆ ಐಡಿಯಾ ಇಲ್ಲ. ಯಾಕಂದ್ರೆ ಐ ನೆವರ್ ಎಕ್ಸ್ಪೆಕ್ಟೆಡ್ 5% ಕೆಳಗ್ ಬೀಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. 30 ಅಂತ ಬರ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ನಾನು ಒಂದ್ಸತಿ 30 ಮಾಡಿ ನೋಡಿದಾಗ ಎಸ್ ಇಟ್ ಡಿಡ್ ಸರ್ವ್ ಮೀ ಫಾರ್ 2 years. 30 ಕಿಲೋಮೀಟರ್ ಬರೋದು. ಈ ಇಲ್ಲಿಂದ ಕಾಲೇಜಿಗೆ ಹೋಗೋತ್ತಿಗೆ ಒಂದ್ 50 ಸತಿ ಕ್ಲಚ್ ಹಿಡ್ದು ಶೇಡ್ ಮಾಡು, ರಿಚ್ ಮಾಡು, ಹಾಕೋ, ತಿರ್ಗು, ತಲೆ ಎಲ್ಲ ಟಿಕ ಎಲ್ಲ ಮೈ ಎಲ್ಲ ಉರಿಯೋದು. ಓ ಓ ಓ ಓ ಆಂಟಿ ಗೊತ್ತಿರೋ ನೀ ಆಯ್ಕೆ. ಓ ಅಣ್ಣ ತಪ್ಪಾಯ್ತಣ್ಣ. ಪೊಲೀಸ್ ಮಾಮ ಹೋಗ್ತಿಂಟಾರು. ನನ್ ಪಾಯಿಂಟೇ ಕನ್ವೆ ಮಾಡಕ್ಕಾಗ್ಲಿಲ್ಲ. ಆಕ್ಚುಲಿ ನಾನು ಬೇರೆ ಒಂದ್ ಕಡೆ ಇಲ್ಲಿಂದ ಮನೆಗೆ ಹೋಗೋದು ಒಂದ್ ವಿಡಿಯೋ ಮಾಡ್ಬಿಟ್ಟು ಅಲ್ಲಿ ಹೋದ್ಮೇಲೆ ಒಂದ್ ವಿಡಿಯೋ ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ನಮ್ಮ ಮನೆ ಹತ್ರ ಎಲ್ಲೂ ಲಾಂಗ್ ಹೋಗೋಕ್ ಜಾಗ ಇಲ್ಲ. ಈಗ ನಾನು ತೋರಿಸಿದ್ನಲ್ಲ ಅದೊಂದು ದೊಡ್ಡ ಸ್ಟ್ರೆಚ್, 2 ದೊಡ್ಡ ಸ್ಟ್ರೆಚ್ ಬರುತ್ತೆ ನನಗೆ ಕಾಲೇಜಿಗೆ ಹೋಗೋ ಹೊತ್ತಿಗೆ. ಸೊ ನಾನು ನನ್ನ ಪಾಯಿಂಟ್ ಅನ್ನು ಪ್ರೂವ್ ಮಾಡಕ್ಕೆ ನಾನು ಹೆಂಗ್ ಹೇಳಿ ಗಾಡಿ ಮಾತ್ರ ಮಸ್ತು. 7,80,000 ಇದೆ, ಮನೇಲಿ 2 ಸ್ಕೂಟಿ ಇದೆ ಅಂದ್ರೆ ಸಾಕು. ಅಷ್ಟೇ ಇನ್ನೇನು ಬೇಡ ಗುರು. ನೆಸೆಸಿಟಿ ಇನ್ಫಾರ್ಮೇಶನ್ ಅದು. ಸ್ಕೂಟಿ ಇಲ್ಲ ಅನ್ಕೊಂಡ್ರೆ ದಯವಿಟ್ಟು ನಾನೇ ಹೇಳ್ತೀನಿ ತಗೋಬಿಡಿ, ಯಾರು ತಗೋಬೇಡಿ. ಯಾಕಂದ್ರೆ ಸಿ ಆಸ್ ಯುವರ್ ಪರ್ಪಸ್ ಇನ್ಕ್ರೀಸಸ್ ಯುವರ್ ಡೈಲಿ ಯೂಸೇಜ್ ಒಂಥರ ನಿಮ್ದು ಡಿಪೆಂಡ್ ಆಗುತ್ತೆ. ಈಗ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬೇಕು, ಯಾವ ಗಾಡಿ ಎಲ್ಲಿದೆ ಜಾಗ, ಇದ್ರ ಮೇಲೆ ಸೀಟ್ ಹಾಕ್ಸಕ್ ಹೋದ್ರೆ ಮಾಮ ಹಿಡಿತಾನಲ್ಲ ಅವಾಗ ತಿಕ್ಕ ಹೊಡಿತಾನೆ. ಯಾಕಂದ್ರೆ ಅದ್ರೊಳಗಡೆ RTO ಆಫೀಸ್ RC ಬುಕ್ ಅಲ್ಲಿ ಬರ್ದಿರ್ತಾರೆ ಸಿಂಗಲ್ ಸೀಟರ್ ಬ್ಲಾಕ್ ವಿತ್ ಗೋಲ್ಡ್ ಪಾಯಿಂಟ್ಸ್ ಅಂತ. ನಾನು RC ಬುಕ್ ಹಾಕಕ್ ಬರಲ್ಲ RC ಬುಕ್, ಬಟ್ ನಾನು RC ಬುಕ್ ಅಲ್ಲಿ ಇರೋ ತೋರಿಸ್ತಿದ್ದೆ. ಬಟ್ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಲ್ವಾ? ಸ್ಕೂಲ್ ಬಸ್ ಯಾವ್ದು ಏಯ್ ಯಾವ ಸೈಡ್ ಹೋಗ್ಬೇಕಣ್ಣ ನಿಂಗೆ? ಯಾಕಣ್ಣ ಅಲ್ಲೋಯ್ತಲ್ಲ, ಏನಾಯ್ತಣ್ಣ? ಬ್ಯಾಕ್ ಟು ದಿಸ್ ಪಾಯಿಂಟ್. ನಾನು ಹೇಳಿಲ್ವಾ ಈ ತರ ಬೇಜಾನ್ ಇದಾಗೋಗುತ್ತೆ ಮಾತು ಅಚ್ಚಡೆ, ಈ ತರ ಎಲ್ಲ ಗಾಡಿಗಳು ನೋಡೋದು. ಇದಕ್ಕೋಸ್ಕರ ನಾ ಹೇಳ್ತಾ ಇರೋದು, ಹೇಳಿದ್ನಲ್ಲ ಮೇನ್ 3 ಪರ್ಪಸ್. ಸ್ಕೂಟಿ ಇರ್ಬೇಕು, 7,80,000 ದುಡ್ಡು ಇರ್ಬೇಕು. ಗಾಡಿ ಲೋನ್ ಹಾಕಿ ತಗೊಳೋದಾದ್ರೆ ಐ ಥಿಂಕ್
ಕರ್ನಾಟಕ ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡಿ, ಯಾಕಂದ್ರೆ ನನಗೆ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಲೋನ್ ಅಲ್ಲಿ. ಆ ಬೇರೆ ಟೈಮಲ್ಲಿ ಇನ್ನೇನು ನೆಸೆಸಿಟಿ ಅಂದ್ರೆ ನಿಲ್ಸಕ್ ಒಂದ್ ಒಳ್ಳೆ ಜಾಗ ನೋಡ್ಕೊಳ್ಳಿ. ನಂತರ ಚಪ್ಪರ್ಗಳ ತರ ರೋಡ್ ಸೈಡ್ ಅಲ್ಲಿ ಅಥವಾ ಮನೆ ಒಳಗ್ ನಿಲ್ಸಿ ಧೂಳು ಹೋಗುತ್ತೆ. ಇನ್ನೇನು ಇಲ್ಲ ಅಲ್ಲೋ. ಗಾಡಿ ಮಾತ್ರ ನಿಜ ಹೇಳ್ತೀನಿ, ಬ್ಯೂಟಿಫುಲ್ ಮಷೀನ್. ಶಿ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಐ ಕುಡ್ ಎವರ್ ಫುಲ್ ಆಫ್. ಒಂಥರ ನನ್ ನನ್ ಹುಡುಗಿ ಇದ್ದಿದ್ರು ನಾನು ಈ ತರ ಚೆನ್ನಾಗಿ ನೋಡ್ಕೊಂತಿರ್ಲಿಲ್ವೇನೋ. ಯಾಕಂದ್ರೆ ಅಷ್ಟು ಒಳ್ಳೆ ವಾಪಸ್ ಬ್ರೀಡ್ ಇದೆ. ನನಗೆ ವಾಪಸ್ ಒಂಥರ ಪವರ್ ಬ್ಯಾಕ್ ಡೆಲಿವರಿ ಇದೆಯಲ್ಲ, ಅದು ಅಷ್ಟೇ ಚೆನ್ನಾಗಿದೆ. 2,80,000 ಹಾಕಿದೆ, ಅಷ್ಟು ದುಡ್ಡು ಪೇ ಮಾಡತ್ ನೋಡಿ. ಜನ ತಿರುಗಿ ನೋಡ್ತಾರೆ, ನೀವು ಕೇಳಿಸ್ಕೊಂತೀರಾ ನೋಡಿ. ಈಗ ಹುಡುಗಿ ತಿರುಗ್ತಾಳೆ, ಎವ್ರಿ ರೌಂಡ್ ಆಫ್ ಮನಿ ಈಸ್ ವರ್ತ್. ಸೌಂಡು, ಲುಕ್ಸ್, ಫೀಲು, ಟಾರ್ಕು, ಮೈಲೇಜ್, ಜನ, ಇದು ಯಾವ್ದು ಬೇಕು ಹೇಳಿ ಎಲ್ಲ ಇದೆ. ವೆಹಿಕಲ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಯು ಕುಡ್ ಎವರ್ ಡೂ ಟು ಯುವರ್ ಸೆಲ್ಫ್. ನಾನ್ ಬೇರೆ ವಿಡಿಯೋಗಳು ನೋಡಿ ಇದನ್ನ ಸೆಕೆಂಡ್ ವಿಡಿಯೋ ಚೂಸ್ ಮಾಡಿ. ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ, ಇಫ್ ಯು ಹ್ಯಾವ್ ಆಲ್ ದೋಸ್ ಸೆಗ್ಮೆಂಟ್ಸ್ ಐ ಸೆಡ್, 2 scooties or 1 scooty, a car, a place to park, this is the best bike that you could ever buy. The feeling, the sound, the amount of things is beautiful. 80-100 ಕೊಟ್ರೆ DB ಕಿಲರ್ ತೆಕ್ಕೊಡ್ತಾರೆ ಚಿಕ್ಕ ಚಿಕ್ಕ ಅಂಗಡಿಲಿ. ಮೇನ್ ಪಾಯಿಂಟ್ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಷ್ಟು ಖರ್ಚಾಗತ್ತೆ ಸರ್ವಿಸಿಗೆ ಹೋದಾಗ? ಜಾವಾ ಶೋರೂಮ್ ಅಲ್ಲಿ ಮಾಡಿಸಿದ್ರೆ ಎಷ್ಟು, ಔಟ್ ಸೈಡ್ ಮಾಡಿಸಿದ್ರೆ ಎಷ್ಟು? ಶೋರೂಮ್ ಅಲ್ಲಿ ನನಗೆ ಬಂದು ಬಿದ್ದಿದ್ದು, ಇದೊಂದು ಸ್ಪೀಡೋಮೀಟರ್ ಹೊಡೆದಾಯ್ತು, ಫ್ರೀ ಆಗಿ ಹಾಕೊಟ್ರು. ನಂಬ್ತಿರೋ ಬಿಡ್ತೀರ, ಈ ಸ್ಪೀಡೋಮೀಟರ್ ಐತೆ ಗೊತ್ತಾ, ಇದು ಒಳಗಿರೋದು ನೀರ್ ಒಟ್ಟೋಗಿತ್ತು ಅಥವಾ ಧೂಳು ಒಟ್ಟೋಗಿತ್ತು, ಫ್ರೀ ಆಗಿ ನಂಗೆ ಕಂಪನಿಯವ್ರು ಹಾಕೊಟ್ರು. ಗುರು ತಗೋ ಮಜಾ ಮಾಡುವಂತ. ಪ್ಲಸ್ ರೆಸ್ಪಾನ್ಸ್ ಹೆಂಗಿದೆ, ಇವಾಗ ಕೊಟ್ಟೆ 10 ದಿವಸ ಆದ್ಮೇಲೆ ಬನ್ನಿ, 5 ದಿವಸ ಆದ್ಮೇಲೆ ಬನ್ನಿ ಅಂತ ಇದಾರ. ಗಾಡಿ ಇವತ್ತು ಕೊಟ್ರೆ ಒಂದು ಮ್ಯಾಕ್ಸ್ ಅಂದ್ರೆ 2 ದಿವಸ ಟೈಮ್ ತಗೊಂಡು ಕೊಡ್ತಾರೆ. ಚಿಕ್ಕ ಪುಟ್ಟದ ಏನಾರು ಇದ್ರೆ ಅಲ್ಲೇ ಮಾಡ್ಕೊಟ್ಬಿಡ್ತಾರೆ. ಮತ್ತೆ ಫ್ಲೂಯಿಡ್ ಅದು ಇದು ಎಲ್ಲ ಸೇರಿಸಿ ಎಷ್ಟು ದುಡ್ಡು ಬೀಳುತ್ತೆ. ನನಗ್ ಬಿದ್ದಿದ್ದು 6,000 ಏನೋ ಬಿತ್ತು. ಫಸ್ಟ್ 2 ಸರ್ವಿಸ್ ಫ್ರೀ ಇತ್ತು, 3rd ಸರ್ವಿಸ್ ಅಲ್ಲ ಸ್ಪೀಡೋಮೀಟರ್ ಹೊಡೆದೋಗಿತ್ತು. ಪ್ಲಸ್ ನಂಗೆ ಫ್ಯೂಲ್ ಕ್ಯಾಪ್ ಹಾಕಿ ತೆಗ್ದಿ ಮಾಡಕ್ ಬರ್ತಿರ್ಲಿಲ್ಲ ಅಂತ ಹಾಳಾಗೋಗಿತ್ತು. 3rd ಬಂದು ಆಚೆ ಕಡೆ ಮಾಡಿಸಿದ್ರೆ ಎಷ್ಟು, 8,500 ಗುರು ಅಷ್ಟೇ. 6,000 ಬೀಳುತ್ತೆ ಅದರಲ್ಲಿ, ಶೋರೂಮ್ ಅಲ್ಲಿ 8,000. ನಾವು ಈ ಗಾಡಿಗೆ ಏನಾಗಿದ್ರೆ ಡಿಸ್ಅಡ್ವಾಂಟೇಜೇ ಇಲ್ವಾ? ಏನಾಗಿದ್ರೆ ಏನ್ ಮಾಸ್ಟರ್ ಪೀಸಾ? ಇಲ್ಲ, ಡಿಸ್ಅಡ್ವಾಂಟೇಜ್ ಇದೆ ಫಸ್ಟ್. ನಂತರ ನೀವು 6'3" ಅಥವಾ 120 kgs ಏನಾರು ಇದೀರಾ ಆದ್ರೆ ಗಾಡಿ ಮಾತ್ರ ಯು ಆರ್ ನಾಟ್ ಮೆಂಟ್ ಫಾರ್ ದಿಸ್. ಇಫ್ ಯು ಕೆನಾಟ್ ಸಿ, ಗಾಡಿ ಸ್ಟ್ರಿಂಕ್ ಆಯ್ತು ಕಾಣಿಸ್ತಾ, ಬಿತ್ತು ಕೆಳಗಡೆ ಒಂದ್ ಸ್ವಲ್ಪ, ಒಂದ್ ಚಿಕ್ಕದಾಗಿ ಬೆಂಡ್ ಚಿಕ್ಕ ಇಂದ್ರ ಜಾಗ ಎಲ್ಲ ತೋರಿಸ್ತಿದ್ದೆ. ಏನ್ ಡಿಫ್ರೆನ್ಸ್ ಅಂದ್ರೆ, ಈಗ ಹೇಳಿಲ್ವಾ ಅಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ ಗ್ಯಾಪ್, ಇದಿಷ್ಟು ಕೈ ತೋರ್ಸಕ್ ಆಗ್ತಿಲ್ಲ, ಅದೆಷ್ಟು ಗ್ಯಾಪ್ ಅಲ್ಲಿ ಟಚ್ ಆಗತ್ತೆ. ಪ್ಲಸ್ ನಿಮಗೆ ಏನು ಅಂದ್ರೆ ಮುಂದ್ಗಡೆ ಕ್ರಾಶ್ ಕಾರ್ಡ್ ಹಂಪಿಂದ ಕಾಣಿಸ್ತಾ ಇದೆಯಾ ಅಲ್ಲಿ ಮುಂದ್ಗಡೆ, ಸೊ ಅದೊಂದಿದೆ. ಮತ್ತೆ ಬೇರೆ ತರದಂತ ಪ್ರಾಬ್ಲಮ್ಸ್ ಇದೆ. ಒಂದು, ರಿಚ್ ಆಗುತ್ತೆ, ತುಂಬಾ ಬೇಗ ರಿಚ್ ಆಗುತ್ತೆ. ಇಷ್ಟು ಇಲ್ಲಿಂದ ಇಲ್ಲಿಗೆ ಹೋದ್ರೆ ಯಾಕೆ ಇಷ್ಟು ಬೇಗ ರಿಚ್ ಆಗುತ್ತೆ ಅಂದ್ರೆ, ನಂಗೆ ಐಡಿಯಾ ಇಲ್ಲ ಏನಕ್ಕೆ ಆಗುತ್ತೆ ಅದು ಅಂತ. ಸೆಕೆಂಡು, ಏನು ಡಿಸ್ಅಡ್ವಾಂಟೇಜ್, ಕಲ್ಲೋಗುತ್ತೆ. ಇಲ್ಲಿಗೆ ಒಂದು ಕಲ್ಲೋಗುತ್ತೆ, ಈ ಜಾಗ ಕಾಣಿಸ್ತೈತಾ ಇದು, ಅಲ್ಲಿ ಕಲ್ಲೋಗುತ್ತೆ. ಎಲ್ಲೂ ತಗ್ಲಾಕಕ್ಕೆ ಏನೂ ಜಾಗ ಇಲ್ಲ, ಹಿಂದ್ಗಡೆ ಸೀಟ್ ಇಲ್ಲ. ಅಪ್ಡೇಟ್ ಮಾಡಿಸಿದ್ರೆ ಮಾಮ ಹಾಕೊಂಡ್ರೆ ತಿಕಾ ಹೊಡಿತಾನೆ, ನಿಜ ಹೇಳ್ತಾ ಇದೀನಿ, ಅದಕ್ಕೆ ನಾನು ಮಾಡಿಸಿಲ್ಲ. ಚಿಕ್ಕದಾಗ ಒಂದು ಸೀಟ್ ಬರುತ್ತೆ, ಅಲ್ಲೇ 42 ಮಾಡಿಸಿದ್ದು ನೋಡಿ, ಆ ತರ ಸೀಟ್ ಬರುತ್ತೆ ಇದಕ್ಕೆ, ಇದೇ ಕಲರ್ ಬ್ರೌನ್. ಥರ್ಡ್ ಬಂದು ಏನ್ ಡಿಸ್ಅಡ್ವಾಂಟೇಜ್, ಮೇನ್ ಏನಾಯ್ತಣ್ಣ, ಮೇನ್ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ, ಮೇನ್ ತುಂಬಾ ಇರಿಟೇಟ್ ಆಗೋ ಡಿಸ್ಅಡ್ವಾಂಟೇಜ್ ಏನು ತೋರಿಸ್ತೀನಿ ನೋಡಿ. ಶಂಡ ನನ್ನ ಮಗಂದು ಈ ಕ್ಯಾಪ್ ಕೊಟ್ಟು ಗೊತ್ತಾ, ಹೋಗೋ ಯಾಕೋ, ಗಾಡಿ ಮೆಟಲ್ ಆಗಿರೋದ್ರಿಂದ ತುಕ್ಕಿಡಿಯುತ್ತೆ ಬೇಗ. ಕ್ಯಾಪ್ ಸೀದಾ ಹಾತ್ ಮೇ ಆ ಗಯಾ, ಅರ್ಥ ಆಗ್ತಿದೆ? ಬಂತು ಕೈಗೆ ಅಂತಾನೆ ಇಟ್ಕೊಳ್ಳಿ, ಏನು ಹಿಂಗೆ ಹಿಂಗೆ ಏನು ಇಲ್ಲ. ಅದಾದ್ಮೇಲೆ ನಿಮ್ ಹಿಂಗ್ ವಾಪಸ್ ಹಾಕೋತಿಗೆ ಆಕ್ಸಿಸ್ ತರ ಅಲ್ಲ ಇದು, ಹಾಕ್ಬಿಟ್ಟು ಕುಟ್ಬಿಟ್ಟು ಬಂದ್ಬಿಡುತ್ತೆ ಕೀ ಆಚೆ. ಫುಲ್ ಒತ್ತಿ ಕೀ ಹಿಂಗ್ ತಿರ್ಗ್ಸಿ ನಮ್ಮ ಬಾರ್ ನೋಡು, ಹೇಳಿಲ್ವಾ ಜಾಮ್ ಆಗುತ್ತೆ. ಏ ಭಾಯಿ ಆಜಾನ, ಅಣ್ಣ ತಪ್ಪಾಯ್ತಣ, ಪೆಟ್ರೋಲ್ ಹಾಕ್ಸಲ್ಲ ಅಣ್ಣ.
ಕ್ಯಾಪ್ ಮೇಲೆ ಬರುತ್ತೆ, ಅದೊಂದು ದೊಡ್ಡ ಕಿತ್ತೊಡ್ಡ ಡಿಸ್ಅಡ್ವಾಂಟೇಜ್. ಸೆಕೆಂಡ್ ಬಂದು ಈ ಫುಟ್ ಪೆಕ್ಸ್ ಕಾಣಿಸ್ತೈತಾ ಇಲ್ಲಿ, ನೀವು ಕ್ರೂಸರ್ ವೆಹಿಕಲ್ ಅಲ್ಲಿ ಇಲ್ಲಿ ನಿಲ್ಸಿದ್ರೆ ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್, ಮುಂದೆ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ 42 ಅಲ್ಲಿ ಅದನ್ನ ಆಪ್ಷನ್ ಸರಿ ಮಾಡಿದ್ದಾನೆ. ಹೇಳಿಲ್ಲ, ಫಸ್ಟ್ ಜೆನ್ ಅಲ್ಲಿ ಇವೆಲ್ಲ ಪ್ರಾಬ್ಲಮ್ ಇರೋದು. ಇದಾದ್ಮೇಲೆ ಬಂದಿದ್ದು ನೆಕ್ಸ್ಟ್ ಒನ್ ಮಾತ್ರ ಬ್ಯೂಟಿಫುಲ್ ಆಗಿ ಫುಟ್ ಪೆಕ್ಸ್ ಮುಂದೆ ಇದೆ, ಹ್ಯಾಂಡಲ್ ಮೇಲ್ ಬರುತ್ತೆ, ಸೌಂಡ್ ಸೇವ್ ಇದೆ. ಇಫ್ ಐ ಹ್ಯಾಡ್ ಅ ಚಾನ್ಸ್ ವುಡ್ ಐ ಟ್ರೇಡ್ ದಿಸ್? ಡೆಫಿನೆಟ್ಲಿ ನಾಟ್. ಮಾಚುದ ಆ ತರ ಟಟ್ಟಿ ಬೈಕ್ ಇನ್ನೊಂದು ನಾನು ನೋಡಿಲ್ಲ. ಕಲರ್ ವಿಚ್ ಕಲರ್ ಎಲ್ಲ ಯಾರಿಗೂ ಹಾಕ್ತಾರ ಅದ್ರ ಮೇಲೆ, ಸದ್ದು ಅಂದೆ ಅಂತಲ್ಲ, ಅದ್ರ ರಾ ಇಲ್ಲ ಗುರು. ಅದು ಈಗ ಗಾಡಿ ಓಡಿಸೋದೆ ಪೂರ್ತಿ ಗಾಡಿ ನಂದು, ಹಸ್ತ ಇಟ್ಬಿಟ್ಟಿದೀನಿ ಅದ್ರ ಮೇಲೆ, ಕೈ ಮೇಲೆ ಅಂತ. ಅದು ಈಗ ಒಳ್ಳೆ ಅದ್ರಲ್ಲೂ ಎಲೆಕ್ಟ್ರಾನಿಕ್ಸ್ ಅದು ಇದು ಎಲ್ಲ ಕೊಟ್ಬಿಟ್ಟೆ ಕೆಡಸು ಬಿಟ್ಟಿದ್ದಾನೆ ಅದನ್ನ. ನಾನು ಹೇಳೋದಾದ್ರೆ ದಯವಿಟ್ಟು ಇನ್ವೆಸ್ಟ್ಮೆಂಟ್ ತರ ತಗೊಳೋದ್ರೆ ತಗೊಳ್ಳಿ. ಈಗ ನಾನು ಈ ಗಾಡಿ ಯಾಕೆ ತಗೊಂಡೆ ಅಂದ್ರೆ, ಇನ್ 2 years ಅಷ್ಟೇ ಅಲ್ಲ, ಇನ್ 2 years ಅಲ್ಲಿ ನಾನು ಬೇರೆ ಗಾಡಿ ತಗೋತೀನಿ. ಒಂದು G650 ಇಲ್ಲ ರಾಯಲ್ ಎನ್ಫೀಲ್ಡ್ ಅವ್ರದೇನೆ GT650, ಇಲ್ಲ ಅಂದ್ರೆ ಡರ್ಕಿ ಮಾಕಿ ತಂದ್ಬಿಟ್ಟು ಗಿಡ್ಡಿ ಮಾಡಿ ಆಲ್ಟ್ ಗೀಟ್ ಮಾಡ್ಬಿಟ್ಟು Z900 ತಗೊಂಡ್ಬಿಡೋದು ಅಷ್ಟೇ. At the end of the day, does this, hopefully this video helped you. ಯಾಕೆ ಇಷ್ಟೊಂದು ಲಾಂಗ್ ವಿಡಿಯೋ ಮಾಡಿದೀನಿ ಅನ್ನೋದು ನಿಮಗೆ ಈಗ ಅರ್ಥ ಆಗ್ತಾ ಇರ್ಬೋದು. ಯಾಕಂದ್ರೆ ಬೇರೆ ವಿಡಿಯೋ ನೋಡೋದು ಏನೋ ನನ್ನ ಮಕ್ಳು ಹೇಳ್ತಾರೆ 100 ಹೋಗುತ್ತೆ 200 ಹೋಗುತ್ತೆ, ನಿತ್ತಿಕ ಹೊಡಿತೀಯ 100 ಓಡಿಸಕ್ಕಿಲ್ಲಿ. ಇಲ್ಲ ಗುರು, ನೀನ್ ಇಲ್ಲಿಂದ ಮನೆಯಿಂದ ಕಾಲೇಜಿಗೆ ಹೋಯ್ತೆ, ಮನೆಯಿಂದ ಕೆಲ್ಸಕ್ಕೆ ಹೋಯ್ತೆ, ಇಲ್ಲ ಎಲ್ಲ ಒಂದು ಚಿಕ್ಕ ಪುಟ್ಟಕ್ಕೆ ಓಡಾಡೋದು 100 200 ಹೋಗುತ್ತೆ, ದೂರ ಹೋಗುತ್ತೆ. ನೀನ್ ದಿನ ಹೋಗ್ತಿದ್ಯಾ? ಇಲ್ಲ, ದಿನ ಪರ್ಪಸ್ ನೀನ್ ಸರ್ವ್ ಆಗಕ್ಕೋಸ್ಕರ ತಾನೆ. ನೀನ್ ದಿನ ಲಾಂಗ್ ಹೋಗೋದಾದ್ರೆ ಯು ಕ್ಯಾನ್ ಬೈ ದಿಸ್, ಬಟ್ ಫಾಸ್ಟ್ ಹೋಗಲ್ಲ. ಲಾಂಗ್ ಹೋಗೋದು, ನೀವು ಫಾಸ್ಟ್ ಹೋಗ್ದಲೆ ಲಾಂಗ್ ಅಲ್ಲಿ ನೀನು ನಿಧಾನಕ್ಕೆ ಹೋಗೋದಾದ್ರೆ ಈ ಗಾಡಿ ಇಟ್ ಮ್ಯಾಚಸ್. ಗಾಡಿಗಳು ಇವತ್ತು ಅಟ್ ದಿ ಎಂಡ್ ಆಫ್ ದಿ ಡೇ, ಹೋಲ್ ಅಂಡ್ ಸೋಲ್ ಐ ಕುಡ್ ಹೆಲ್ಪ್, ಏನೋ ಒಂಚೂರು ಹೆಲ್ಪ್ ಮಾಡಿದೀನಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ತಿಳಿಸಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗಮ್ಮ. ಬಾಯ್ ಬಾಯ್, ಲವ್ ಯು.